ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಜಗತ್ತು ಮೆಚ್ಚುವ ಹಾಗೆ ಬದುಕುವುದು ಬೇಡ, ದೇವರು ಮೆಚ್ಚುವ ಹಾಗೆ ಬದುಕಿದರೆ ಸಾಕು ಸ್ನೇಹಿತರೆ. ನಮ್ಮ ಚಾನಲ್ನ ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ನಿಮ್ಮ ಸಹಕಾರ, ಸಲಹೆ, ಮಾರ್ಗದರ್ಶನ ಸದಾ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಈ ಶುಭ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇಂದಿನ ಉದ್ಯೋಗದ ಸುದ್ದಿಯ ವಿವರಗಳನ್ನು ನೀಡ್ತೀನಿ ಸ್ನೇಹಿತರೆ. ಹಲವಾರು ಉದ್ಯೋಗಾಸಕ್ತರು ನನಗೆ ಈ ಹಿಂದೆ ನಮ್ಮ ಊರಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಹುದ್ದೆಗಳು ಕರೆದಿದ್ರೆ ಆ ವಿವರಗಳನ್ನು ನೀಡಿ ಅಂತ ಹೇಳಿ ತುಂಬ ಕೇಳ್ಕೊಳ್ತಾ ಇದ್ರಿ. ಆ ಸುದಿನ ನಿಮಗಾಗಿ ಈಗ ಬಂದಿದೆ. ಇದೊಂದು ವಿಶೇಷ ಅವಕಾಶ. ನೀವು ಈ ಅವಕಾಶವನ್ನು ಬಳಸ್ಕೊಂಡು ನಿಮ್ಮೂರಲ್ಲೇ ಒಂದು ಕೆಲಸವನ್ನು ಪಡ್ಕೊಳ್ಳುವಂಥ ಸುದಿನ ನಿಮಗಾಗಿ ಒದಗಿ ಬಂದಿದೆ ಸ್ನೇಹಿತರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕರು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ. ಆ ಹುದ್ದೆಗಳ ವಿವರಗಳನ್ನು ನಾನು ನಿಮಗೆ ನೀಡ್ತೀನಿ. ಸುಮಾರು 1476ಕ್ಕೂ ಹೆಚ್ಚು ಹುದ್ದೆಗಳನ್ನು ಕರೆದಿದ್ದಾರೆ. ಇದೊಂದು ವಿಶೇಷ ಅವಕಾಶವೇ ಸರಿ. ಇದನ್ನು ನೀವು ಬಳಸ್ಕೊಳ್ತೀರಾ ಅಂತ ಹೇಳ್ತಾ ಸ್ನೇಹಿತರೆ, ನಾನು ಕೊಡ್ತಿರೋ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಪ್ರಶ್ನೆಗಳು, ಅಭಿಪ್ರಾಯಗಳೇನಿದ್ರು ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಹಾಗೆ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ದಯಮಾಡಿ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ. ಗ್ರಾಮೀಣ ಪ್ರದೇಶದಲ್ಲಿರುವಂಥ ನನ್ನ ಸಹೋದರರು ಮತ್ತು ಸಹೋದರಿಯರಿಗೆ ಈ ಉದ್ಯೋಗದ ಸುದ್ದಿಯನ್ನು ನೀಡಿ ಅಂತ ವಿನಂತಿಯನ್ನು ಮಾಡ್ಕೊಳ್ತಾ, ಯಾರು ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಪ್ರತಿನಿತ್ಯದ ಉದ್ಯೋಗದ ಸುದ್ದಿಗೆ ಹಾಗೂ ಭಾರತ ದೇಶದಲ್ಲಿ ಕರೆಯುವ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿತ್ಯದ ಉದ್ಯೋಗದ ಸುದ್ದಿಗೆ ನೀವು ನಮ್ಮ ಚಾನಲ್ನ ನೋಡಬಹುದು. ನಮ್ಮ ಚಾನಲ್ನ ವಿಶೇಷತೆ ಏನು ಅಂದರೆ, ಉದ್ಯೋಗದ ಸುದ್ದಿಯನ್ನು ಕೊಡೋದ್ರ ಜೊತೆನಲ್ಲಿ ಅಪ್ಲಿಕೇಶನ್ಗಳನ್ನು ಹೇಗೆ ನಿಮ್ಮ ಮೊಬೈಲ್ ಮೂಲಕವೇ ಹಾಕೋದಂತ ತೋರಿಸ್ಕೊಡ್ತೀವಿ. ಇಂಚಾಗಿ ಎಳೆಯಾಗಿ ತೋರಿಸ್ಕೊಡುವಂತಹ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ಇದಕ್ಕಾಗಿ ಏನು ಓದಬೇಕು ಅನ್ನೋ ಸಿಲೆಬಸ್ಸನ್ನು ಕೂಡ, ಈ ನೋಟಿಫಿಕೇಷನ್ಗಳನ್ನು ಕೂಡ ನೀವು ಕೂತಿರುವಂಥ ಸ್ಥಳಕ್ಕೆ, ನೀವು ಕೂಲಿತಿರುವಂಥ ಜಾಗಕ್ಕೆ ಉಚಿತವಾಗಿ ಕಳಿಸ್ಕೊಡ್ತಿರುವಂಥ ಒಂದು ವಿಶೇಷ ಸಾಮಾಜಿಕ ಜಾಲತಾಣ ನಮ್ಮದಾಗಿದೆ. ಆ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಇದರ ಲಾಭವನ್ನು ಸದುಪಯೋಗ ಪಡಿಸ್ಕೊಳ್ಬೋದು ಅಂತ ಹೇಳ್ತಾ ಸ್ನೇಹಿತರೆ, ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗಳು ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳ್ತೀನಿ ಸ್ನೇಹಿತರೆ. ದಕ್ಷಿಣ ಕನ್ನಡದಲ್ಲಿ 73 ಇದೆ, ಮಂಡ್ಯದಲ್ಲಿ 73 ಇದೆ, ರಾಮನಗರದಲ್ಲಿ 80 ಇದೆ, ರಾಯಚೂರಲ್ಲಿ 125, ಉಡುಪಿನಲ್ಲಿ 57 ಹುದ್ದೆಗಳಿದೆ ಸ್ನೇಹಿತರೆ. ಸೊ ಹಾಗಿದ್ರೆ ಅಂಗನವಾಡಿ ಸಹಾಯಕಿ ಹುದ್ದೆಗಳು ದಕ್ಷಿಣ ಕನ್ನಡದಲ್ಲಿ 262 ಇದೆ, ಮಂಡ್ಯದಲ್ಲಿ 268 ಇದೆ, ರಾಮನಗರದಲ್ಲಿ 136 ಇದೆ, ರಾಯಚೂರಲ್ಲಿ 266 ಇದೆ, ಉಡುಪಿಯಲ್ಲಿ 136 ಇದೆ ಸ್ನೇಹಿತರೆ. ಒಟ್ಟು ಹುದ್ದೆಗಳು ಬಂದು 1476 ಹುದ್ದೆಗಳನ್ನು ಕರೆದಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗೆ ದ್ವಿತೀಯ PUC ಪಾಸಾಗಿರಬೇಕು, 10ನೇ ತರಗತಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಿದ್ರೆ ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ 10ನೇ ತರಗತಿ ಪಾಸಾಗಿದ್ದರೆ ಸಾಕು. ಬಹುಶಃ ಈ ವಿಡಿಯೋಗಳನ್ನು, ಈ ಉದ್ಯೋಗದ ಸುದ್ದಿಯನ್ನು ಕೇಳ್ತಿರೋರು 10ನೇ ತರಗತಿ ಓದಿರ್ತೀರಾ. ಸೊ ನಿಮಗಾಗಿ ಈ ಸುವರ್ಣ ಅವಕಾಶ. ಅದರಲ್ಲೂ ನಿಮಗೆ ವಯಸ್ಸಿನ ಮಿತಿ ಬಂದು 19 ವರ್ಷ ತುಂಬಿರಬೇಕು, 35 ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಈ ಉದ್ಯೋಗದ ಸುದ್ದಿಯನ್ನು ಕೇಳ್ತಿರೋರು ಬಹುಶಃ ಈ ವಯೋಮಾನದಲ್ಲಿ ಇದ್ದೀರಾ ಅಂತ ಭಾವಿಸ್ಕೊಳ್ತಾ ಸ್ನೇಹಿತರೆ, ಈ ಉದ್ಯೋಗದ ಸುದ್ದಿಯನ್ನು ಬಳಸ್ಕೊಳ್ಳಿ. ಬಹಳ ವಿಶೇಷ ಏನಂದರೆ ಶುಲ್ಕ ವಿನಾಯಿತಿ, ಫೀಸೇ ಇಲ್ಲ ಇದಕ್ಕೆ. ಸೊ ಫ್ರೀಯಾಗಿ ನಿಮ್ಮ ಮೊಬೈಲ್ ಮೂಲಕನೇ ಹಾಕೋದ್ರ ಜೊತೆನಲ್ಲಿ ಅಪ್ಲಿಕೇಶನ್ ಚಾರ್ಜಸ್ಸೇ ಇಲ್ಲ. ಈ ಕಾರಣಕ್ಕಾಗಿ ನೀವು ಅಪ್ಲಿಕೇಶನ್ಗಳನ್ನು ಹಾಕೋದಾಗಿದೆ ಸ್ನೇಹಿತರೆ. ಸೊ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಅಂತ ಹೇಳಿದರೆ, ಅರ್ಜಿಗಳನ್ನು ಆನ್ಲೈನ್ ಮೂಲಕನೇ ಸಲ್ಲಿಸಬೇಕು ಅಂತ ಹೇಳಿದರೆ, ಅಪ್ಲಿಕೇಶನ್ ಹಾಕಲಿಕ್ಕೆ ಸೆಪ್ಟೆಂಬರ್ 6 ಕೊನೆಯ ದಿನಾಂಕ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೆಪ್ಟೆಂಬರ್ 6 ತನಕನೂ ಕೂಡ ನಿಮಗೆ ಸಮಯಾವಕಾಶ ಇದೆ. ಈ ಸುವರ್ಣ ಅವಕಾಶವನ್ನು ನೀವು ಬಳಸ್ಕೊಳ್ತೀರಾ ಅಂತ ಭಾವಿಸ್ಕೊಳ್ತಾ ಸ್ನೇಹಿತರೆ, ಉದ್ಯೋಗದ ಸುದ್ದಿಯ ವಿವರಗಳು ಈ ರೀತಿಯಾಗಿದೆ ಸ್ನೇಹಿತರೆ. ಸೊ ಮತ್ತೆ ಯಾಕೆ ತಡ ಮಾಡೋದು, ಎಂದಿನಂತೆ ನಿಮ್ಮ ಮೊಬೈಲ್ನ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಸೆಪ್ಟೆಂಬರ್ 6 ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸ್ನೇಹಿತರೆ ಸೆಪ್ಟೆಂಬರ್ 6ರಿಂದ, ಸೆಪ್ಟೆಂಬರ್ 6ರಿಂದ ಸೆಪ್ಟೆಂಬರ್ 29 ತನಕನೂ ಕೂಡ ಸಮಯಾವಕಾಶ ಇದೆ. ಸೊ ಮೊನ್ನೆ ಕಾಲಾಗಿದೆ, ನಾನು ಕ್ಷಮಿಸಿ, ಸೆಪ್ಟೆಂಬರ್ 6 ಕೊನೆಯ ದಿನಾಂಕ ಅಂತ ಹೇಳಿದೆ. ಅಲ್ಲ, ಸೆಪ್ಟೆಂಬರ್ 6 ಅರ್ಜಿಯನ್ನು ಹಾಕಲಿಕ್ಕೆ ಪ್ರಾರಂಭವಾಗೋ ದಿನಾಂಕ, ಅಲ್ಲಿಂದ ಸೆಪ್ಟೆಂಬರ್ 29 ತನಕನೂ ಕೂಡ ಸಮಯಾವಕಾಶ ಇದೆ ಸ್ನೇಹಿತರೆ. ಮತ್ತೆ ತಡ ಮಾಡೋದು, ಎಂದಿನಂತೆ ನಿಮ್ಮ ಮೊಬೈಲ್ನ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ವೆಬ್ ಬ್ರೌಸರ್ಲಿ ಗೂಗಲ್ ಸರ್ಚ್ ಇಂಜಿನ್ ಇದೆ, ಗೂಗಲ್ ಸರ್ಚ್ ಇಂಜಿನಿಗೆ ಬನ್ನಿ. ಸೊ ಈ ಗೂಗಲ್ ಸರ್ಚ್ ಇಂಜಿನಲ್ಲಿ ವೆಬ್ಸೈಟ್ ಬಂದು DWCD ಅಂತ ಹೇಳಿ ನೀವು ನೋಡ್ತಾ ಇದ್ರೆ ಸ್ನೇಹಿತರೆ, ನನ್ನ ಮೊಬೈಲ್ ಹಿಸ್ಟ್ರಿನಲ್ಲಿ ಈಗಾಗಲೇ ಬಂದಿದೆ ಒಂದು DWCD karnataka.gov.in ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನೇರವಾಗಿ ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮುಖಪುಟಕ್ಕೆ ನಾವು ಹೊರಟೋಗ್ತೀವಿ. ನೋಡ್ತಾ ಇದ್ರೆ ಸ್ನೇಹಿತರೆ, ಇದೆ ಆ ಮುಖಪುಟ. ಸೊ ಇಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಇದನ್ನೆಲ್ಲ ಓದ್ಕೊಳ್ಳಿ. ನಮಗೆ ಬೇಕಾಗಿರೋ ಉದ್ಯೋಗದ ಸುದ್ದಿ ಬಂದು ಇಲ್ಲಿದೆ ನೋಡಿ ಸ್ನೇಹಿತರೆ, ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕ ಹುದ್ದೆಗಳು ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ, ನಾವು ನೇರವಾಗಿ ಅಪ್ಲಿಕೇಶನ್ ಫಾರ್ಮೆಟಿಗೆ ಓಪನ್ ಮಾಡ್ತೀವಿ. ಇಲ್ಲಿ ಬಳಕೆದಾರರ ಕೈಪಿಡಿ ಇದೆ. ಹಾಗೆ ಅಂಗನವಾಡಿ ಕಾರ್ಯಕರ್ತರು, ಅಂಗನವಾಡಿ
ಅಂಗನವಾಡಿ ಸಹಾಯಕರ ನೇಮಕಾತಿಯ ಸರ್ಕಾರದ ಮಾರ್ಗಸೂಚಿಲಿದೆ, ಅಂಗನವಾಡಿ ಕಾರ್ಯಕರ್ತರ ಅರ್ಜಿ ಇಲ್ಲಿದೆ. ಸೊ ಮೊದಲನೇದಾಗಿ ನಾನು ನಿಮಗೆ ಈ PDF ಅನ್ನು ಹೇಗೆ ಓಪನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನಿಮ್ಮ ಮೊಬೈಲ್ನಲ್ಲಿ ಈ ಲಿಂಕ್ ಮೇಲೆ ಟಚ್ ಮಾಡಿದ್ರೆ ಸಾಕು, ನೇರವಾಗಿ ನಾವು PDF ಗೆ ಬರ್ತೀವಿ. ನೀವು ನೋಡ್ತಾ ಇದ್ರೆ ಸ್ನೇಹಿತರೆ, ಇದು PDF. ಈ PDFನಲ್ಲಿ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ, ಅರ್ಹತೆ ಏನು, ವಯೋಮಿತಿ ಏನು, ನೀವು ಸ್ಥಳೀಯತೆ ಹೇಗಿರಬೇಕು ಅನ್ನೋದನ್ನು ಸಂಪೂರ್ಣವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನಿಮ್ಮ ವಿದ್ಯಾರ್ಹತೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಅಧ್ಯಯನ ಮಾಡಿಕೊಂಡ ನಂತರದಲ್ಲಿ ನೀವು ಅಪ್ಲಿಕೇಶನ್ಗಳನ್ನು ಹಾಕಲಿಕ್ಕೆ ಮತ್ತೆ ಹೊರಟೋಗಿ. ಸೊ ನಾನೀಗ ವಾಪಸ್ ಬರ್ತಾ ಇದ್ದೀನಿ ನೋಡಿ. ಈಗ ಇಲ್ಲಿ ಸಬ್ಮಿಷನ್ ಅಪ್ಲಿಕೇಶನ್ ಅಂತ ಇದೆ. ಈ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಅಂಗನವಾಡಿ ವರ್ಕರ್, ಮಿನಿ ಅಂಗನವಾಡಿ ವರ್ಕರ್ಸ್ ಅಂತ ಇದೆ, ಹೆಲ್ಪರ್ಸ್ ಹುದ್ದೆಗಳು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಇದೇ ಅಪ್ಲಿಕೇಶನ್ ಫಾರ್ಮೆಟ್. ಬಹಳ ಸ್ವವಿವರವಾಗಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಗಮನಿಸಿ, ಒಂದಲ್ಲ ಎರಡು ಸಲ ವಿಡಿಯೋ ನೋಡ್ಕೊಳ್ಳಿ, ನಂತರ ನೀವು ಅಪ್ಲಿಕೇಶನ್ ಹಾಕಿ. ಒಂದು ವೇಳೆ ಆಗಲೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ. ಸೊ ಅಲ್ಲಿ ನಾನು ನಿಮಗೆ ಸಲಹೆಗಳನ್ನು ನೀಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಅಂತ ಇದೆ. ಸೆಲೆಕ್ಟ್ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಮಂಡ್ಯದಲ್ಲಿದ್ದೀನಿ ಅಂದರೆ ಮಂಡ್ಯ ನನಗೆ ಹೆಚ್ಚಿನದಾಗಿ ಫೋನ್ ಬರುವಂಥ ಊರು. ಸೊ ಈ ಊರಿನ ಉದ್ಯೋಗದ ಸುದ್ದಿಗಳನ್ನು ಕೇಳಿ ಅಂತ ಹೇಳ್ತಿದ್ದಂಥ ನನ್ನ ಸಹೋದರರು ಮತ್ತು ಸಹೋದರರಿಗೆ ಈ ಅವಕಾಶ. ಸೊ ಮಂಡ್ಯದ ಮೇಲೆ ಕ್ಲಿಕ್ ಮಾಡಿಕೊಂಡೆ ಪ್ರಾಜೆಕ್ಟ್ ಆಯ್ಕೆ ಮಾಡ್ಕೊಳ್ಳಿರಂತೆ. ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ನಿಮ್ಮ ಕ್ಯಾಸ್ಟ್ ಸೆಲೆಕ್ಷನ್ ಮಾಡ್ಕೊಳುತ್ತೆ. SC ನ ಅದರ್ಸ್ ಅಂತೇಳಿ ಅದರ್ಸ್ ಅಂತ ಇದ್ದೀನಿ ನಾನೀಗ, ಅದರ್ಸ್ ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ದೀನಿ. ಅಥವಾ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡಿ. ಸೊ ಪರಿಶಿಷ್ಟ ಜಾತಿ ಅಂದರೆ ನಿಮ್ಮ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ, ಅದನ್ನು ಇಲ್ಲಿ ಹಾಕಿ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು. ಮುಂದಿನ ಹಂತಕ್ಕೆ ಅದು ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ, ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಯಾವ ಹುದ್ದೆ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಂತರದಲ್ಲಿ ಮತ್ತೆ ನಿಮಗೆ ಅಪ್ಲಿಕೇಶನ್ ಡೀಟೇಲ್ಸನ್ನು ಕೇಳುತ್ತೆ. ಈ ರೀತಿಯಾಗಿ ನೀವು ಅಪ್ಲಿಕೇಶನ್ಗಳನ್ನು ಮೊಬೈಲ್ ಮೂಲಕನೇ ಹಾಕ್ಕೊಳ್ಬೋದು. ಇದೆಲ್ಲದನ್ನು ನೀವು ಸೆಲೆಕ್ಷನ್ ಮಾಡಿಕೊಂಡು ಐ ಸರ್ಟಿಫೈ ದಟ್ ಐ ಹ್ಯಾವ್ ಕಂಪ್ಲೀಟೆಡ್ ಅಂತ ಇದೆ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಿವ್ಯೂ ಅಂತ ಕೊಟ್ಟರೆ ಸಾಕು, ನಿಮ್ಮ ಅಪ್ಲಿಕೇಶನ್ನು ಓಪನ್ ಆಗುತ್ತೆ. ಸೊ ಮುಂದಿನ ಹಂತದಲ್ಲಿ ಏನಾದರೂ ಪ್ರಶ್ನೆಗಳನ್ನು ಕೇಳಿದರೆ ನೀವು ಮುಂದಿನ ಹಂತದಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ಬೋದು ಅಂತ ಹೇಳ್ತಾ ಸ್ನೇಹಿತರೆ, ಇಂದಿನ ವಿಶೇಷ ಉದ್ಯೋಗದ ಸುದ್ದಿಯನ್ನು ನಾನು ನಿಮಗೆ ನೀಡಿದ್ದೀನಿ. ಈ ಸುವರ್ಣ ಅವಕಾಶವನ್ನು ನೀವೆಲ್ಲರೂ ಬಳಸ್ಕೊಳ್ತೀರ ಅಂತ ಭಾವಿಸ್ಕೊಳ್ತಾ ಸ್ನೇಹಿತರೆ, ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಶುಭ ದಿನ. ಹ್ಯಾವ್ ಎ ನೈಸ್ ಡೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ ಸ್ನೇಹಿತರೆ.